ನಮ್ಮ ನೀರು ನಮ್ಮ ಹಕ್ಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಸತತವಾಗಿ ಧ್ವನಿ ಎತ್ತಿದ್ರು, ಪ್ರತಿಭಟನೆ ಮಾಡಿದ್ರು ಕೂಡ ಬೆಳಗ್ಗೆ ಗೇಟ್ ಕ್ಲೋಸ್ ಇದೆ, ನೀರು ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ ಅಧಿಕಾರಿಗಳು. ಆದ್ರೆ ರಾತ್ರೋರಾತ್ರಿ ಗೇಟ್ ಓಪನ್ ಮಾಡಿ ತೆಲಂಗಾಣಕ್ಕೆ ಕಳ್ಳ ಮಾರ್ಗದಲ್ಲಿ ನೀರು ಹರಿಸಲಾಗ್ತಾ ಇದೆ. ಇದು ಆ ಭಾಗದ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಗಲು ಗೇಟ್ ಕ್ಲೋಸ್ ಆಗಿರುತ್ತೆ, ರಾತ್ರಿ ತೆಲಂಗಾಣಕ್ಕೆ ನೀರು ಬಿಡಲಾಗ್ತಾ ಇದೆ. ಗೂಗಲ್ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ನೀರು ಬಿಡುಗಡೆಯಾಗಿದೆ. ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕಿನ ಕಂದ್ರಾಪುರ ಬಳಿ ಇರುವಂತಹ ಬ್ಯಾರೇಜ್ನಲ್ಲಿ ರಾತ್ರಿ ಹೊತ್ತು ಗೇಟ್ ಓಪನ್ ಮಾಡಿ ರಾತ್ರೋರಾತ್ರಿ ನೀರನ್ನ ತೆಲಂಗಾಣಕ್ಕೆ ಹರಿಸಲಾಗ್ತಾ ಇದೆ. ಸರಿಸುಮಾರು 1,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ ಬಿಡುಗಡೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕರ್ನಾಟಕದಲ್ಲೇ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿರುವಂತಹ ಸಂದರ್ಭದಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಮ್ಮದೇ ಸರ್ಕಾರ ಇರುವಂತಹ ತೆಲಂಗಾಣಕ್ಕೆ ನೀರನ್ನು ಹರಿಬಿಡಲಾಗ್ತಾ ಇರುವಂತದ್ದು. ಯಾದಗಿರಿ ಜಿಲ್ಲೆಯ ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ 1.27 ಟಿಎಂಸಿ ನೀರನ್ನು ಈಗ ಹರಿಬಿಡಲಾಗ್ತಾ ಇರುವಂತದ್ದು. ಸದ್ಯ ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿರುವಂತಹ ವಡಗೇರಾ ತಾಲೂಕಿನ ಗೂಗಲ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿಂದ ಸುಮಾರು 64 ಗೇಟ್ಗಳಿಂದ ಅಂತಂದ್ರೆ ಈ ಒಂದು ನೀರನ್ನ ಹರಿಬಿಡಲಾಗ್ತಿರುವಂತ ಅನ್ನುವಂತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಖಚಿತ ಮಾಹಿತಿ ಇತ್ತು. ಇವತ್ತು ರಿಪಬ್ಲಿಕ್ ಕನ್ನಡ ಖುದ್ದು ಇದೇ ಒಂದು ಸ್ಥಳಕ್ಕೆ ಬಂದು ಈ ಒಂದು ನೀರನ್ನ ನಿಮಗೆ ತೋರಿಸ್ತಾ ಇರುವಂತದ್ದು ನೋಡ್ತಾ ಇರಬಹುದು. ಈ ಒಂದು ಕೆಲವೊಂದಿಷ್ಟು ದೃಶ್ಯಾವಳಿಗಳನ್ನ ಇಲ್ಲಿ ನಮಗೆ ತೋರಿಸಲು ಕಷ್ಟ ಆಗುತ್ತೆ. ಯಾಕಂತಂದ್ರೆ ಸುಮಾರು ಕಗ್ಗತ್ತಲ್ಲಿರೋದ್ರಿಂದ ಒಂದೇ ಒಂದು ಗೇಟ್ಗಳಲ್ಲಿ ಹೋಗ್ತಾ ಇರುವಂತಹ ನೀರನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರಬಹುದು. ಈ ಒಂದು ನೀರನ್ನ ನಮ್ಮ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ತೆಲಂಗಾಣಕ್ಕೆ ಕೊಡೋದಕ್ಕೆ ಮುಂದಾಗಿರುವಂತದ್ದು ಸಾಕಷ್ಟು ಶೋಚನೀಯ ಪರಿಸ್ಥಿತಿ ಅಂತ ಹೇಳಬೇಕಾಗುತ್ತೆ. ಯಾಕಂತಂದ್ರೆ ರಾಜ್ಯದಲ್ಲಿ ತೀವ್ರ ಆಕ್ರೋಶಗಳು ಭುಗಿಲೇತಾ ಇದ್ದಂತೆ ರಾಜ್ಯ ಸರ್ಕಾರ ರಾತ್ರೋರಾತ್ರಿ ತೆಲಂಗಾಣಕ್ಕೆ ನೀರನ್ನ ಕೊಡ್ತಾ ಇರುವಂತದ್ದು ಎಷ್ಟು ಸಮಂಜಸ ಅನ್ನುವಂತ ಪ್ರಶ್ನೆ ಸಹ ಇಲ್ಲಿ ಮೂಡ್ತಾ ಇರುವಂತದ್ದು. ಯಾಕಂತಂದ್ರೆ ನಿನ್ನೆಯಿಂದಲೂ ಸಹ ಬಿಜೆಪಿಯ ಮಾಜಿ ಸಚಿವ ರಾಜುಗೌಡ ಈ ಒಂದು ವಿಚಾರವನ್ನ ಪ್ರಸ್ತಾಪನೆ ಮಾಡಿದ್ರು. ಈ ಒಂದು ವಿಚಾರ ಸಾಕಷ್ಟು ರಾಜ್ಯದಾದ್ಯಂತ ಸದ್ದು ಮಾಡಿತ್ತು. ಈ ಬೆನ್ನಲ್ಲೇ ಇವತ್ತು ರಾಜ್ಯ ಸರ್ಕಾರ ರಾತ್ರೋರಾತ್ರಿ ಅಂದ್ರೆ ಕದ್ದು ಮುಚ್ಚಿ ಈ ಒಂದು ನೀರನ್ನ ತೆಲಂಗಾಣಕ್ಕೆ ಕೊಡ್ತಾ ಇರುವಂತದ್ದು ಸಾಕಷ್ಟು ಶೋಚನೀಯ ಪರಿಸ್ಥಿತಿ ಅಂತ ಹೇಳಬೇಕಾಗುತ್ತೆ. ಸದ್ಯ ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡೋ ಮೂಲಕ ಮತ್ತೊಮ್ಮೆ ಸರ್ಕಾರವನ್ನ ಬಡಿದೆಬ್ಬಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನಮ್ಮ ನೀರು ನಮ್ಮ ಹಕ್ಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಸತತವಾಗಿ ಧ್ವನಿ ಎತ್ತಿದ್ರು, ಪ್ರತಿಭಟನೆ ಮಾಡಿದ್ರು ಕೂಡ ಬೆಳಗ್ಗೆ ಗೇಟ್ ಕ್ಲೋಸ್ ಇದೆ, ನೀರು ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ ಅಧಿಕಾರಿಗಳು. ಆದ್ರೆ ರಾತ್ರೋರಾತ್ರಿ ಗೇಟ್ ಓಪನ್ ಮಾಡಿ ತೆಲಂಗಾಣಕ್ಕೆ ಕಳ್ಳ ಮಾರ್ಗದಲ್ಲಿ ನೀರು ಹರಿಸಲಾಗ್ತಾ ಇದೆ. ಇದು ಆ ಭಾಗದ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಗಲು ಗೇಟ್ ಕ್ಲೋಸ್ ಆಗಿರುತ್ತೆ, ರಾತ್ರಿ ತೆಲಂಗಾಣಕ್ಕೆ ನೀರು ಬಿಡಲಾಗ್ತಾ ಇದೆ. ಗೂಗಲ್ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ನೀರು ಬಿಡುಗಡೆಯಾಗಿದೆ. ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕಿನ ಕಂದ್ರಾಪುರ ಬಳಿ ಇರುವಂತಹ ಬ್ಯಾರೇಜ್ನಲ್ಲಿ ರಾತ್ರಿ ಹೊತ್ತು ಗೇಟ್ ಓಪನ್ ಮಾಡಿ ರಾತ್ರೋರಾತ್ರಿ ನೀರನ್ನ ತೆಲಂಗಾಣಕ್ಕೆ ಹರಿಸಲಾಗ್ತಾ ಇದೆ. ಸರಿಸುಮಾರು 1,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ ಬಿಡುಗಡೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕರ್ನಾಟಕದಲ್ಲೇ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿರುವಂತಹ ಸಂದರ್ಭದಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಮ್ಮದೇ ಸರ್ಕಾರ ಇರುವಂತಹ ತೆಲಂಗಾಣಕ್ಕೆ ನೀರನ್ನು ಹರಿಬಿಡಲಾಗ್ತಾ ಇರುವಂತದ್ದು. ಯಾದಗಿರಿ ಜಿಲ್ಲೆಯ ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ 1.27 ಟಿಎಂಸಿ ನೀರನ್ನು ಈಗ ಹರಿಬಿಡಲಾಗ್ತಾ ಇರುವಂತದ್ದು. ಸದ್ಯ ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿರುವಂತಹ ವಡಗೇರಾ ತಾಲೂಕಿನ ಗೂಗಲ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿಂದ ಸುಮಾರು 64 ಗೇಟ್ಗಳಿಂದ ಅಂತಂದ್ರೆ ಈ ಒಂದು ನೀರನ್ನ ಹರಿಬಿಡಲಾಗ್ತಿರುವಂತ ಅನ್ನುವಂತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಖಚಿತ ಮಾಹಿತಿ ಇತ್ತು. ಇವತ್ತು ರಿಪಬ್ಲಿಕ್ ಕನ್ನಡ ಖುದ್ದು ಇದೇ ಒಂದು ಸ್ಥಳಕ್ಕೆ ಬಂದು ಈ ಒಂದು ನೀರನ್ನ ನಿಮಗೆ ತೋರಿಸ್ತಾ ಇರುವಂತದ್ದು ನೋಡ್ತಾ ಇರಬಹುದು. ಈ ಒಂದು ಕೆಲವೊಂದಿಷ್ಟು ದೃಶ್ಯಾವಳಿಗಳನ್ನ ಇಲ್ಲಿ ನಮಗೆ ತೋರಿಸಲು ಕಷ್ಟ ಆಗುತ್ತೆ. ಯಾಕಂತಂದ್ರೆ ಸುಮಾರು ಕಗ್ಗತ್ತಲ್ಲಿರೋದ್ರಿಂದ ಒಂದೇ ಒಂದು ಗೇಟ್ಗಳಲ್ಲಿ ಹೋಗ್ತಾ ಇರುವಂತಹ ನೀರನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರಬಹುದು. ಈ ಒಂದು ನೀರನ್ನ ನಮ್ಮ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ತೆಲಂಗಾಣಕ್ಕೆ ಕೊಡೋದಕ್ಕೆ ಮುಂದಾಗಿರುವಂತದ್ದು ಸಾಕಷ್ಟು ಶೋಚನೀಯ ಪರಿಸ್ಥಿತಿ ಅಂತ ಹೇಳಬೇಕಾಗುತ್ತೆ. ಯಾಕಂತಂದ್ರೆ ರಾಜ್ಯದಲ್ಲಿ ತೀವ್ರ ಆಕ್ರೋಶಗಳು ಭುಗಿಲೇತಾ ಇದ್ದಂತೆ ರಾಜ್ಯ ಸರ್ಕಾರ ರಾತ್ರೋರಾತ್ರಿ ತೆಲಂಗಾಣಕ್ಕೆ ನೀರನ್ನ ಕೊಡ್ತಾ ಇರುವಂತದ್ದು ಎಷ್ಟು ಸಮಂಜಸ ಅನ್ನುವಂತ ಪ್ರಶ್ನೆ ಸಹ ಇಲ್ಲಿ ಮೂಡ್ತಾ ಇರುವಂತದ್ದು. ಯಾಕಂತಂದ್ರೆ ನಿನ್ನೆಯಿಂದಲೂ ಸಹ ಬಿಜೆಪಿಯ ಮಾಜಿ ಸಚಿವ ರಾಜುಗೌಡ ಈ ಒಂದು ವಿಚಾರವನ್ನ ಪ್ರಸ್ತಾಪನೆ ಮಾಡಿದ್ರು. ಈ ಒಂದು ವಿಚಾರ ಸಾಕಷ್ಟು ರಾಜ್ಯದಾದ್ಯಂತ ಸದ್ದು ಮಾಡಿತ್ತು. ಈ ಬೆನ್ನಲ್ಲೇ ಇವತ್ತು ರಾಜ್ಯ ಸರ್ಕಾರ ರಾತ್ರೋರಾತ್ರಿ ಅಂದ್ರೆ ಕದ್ದು ಮುಚ್ಚಿ ಈ ಒಂದು ನೀರನ್ನ ತೆಲಂಗಾಣಕ್ಕೆ ಕೊಡ್ತಾ ಇರುವಂತದ್ದು ಸಾಕಷ್ಟು ಶೋಚನೀಯ ಪರಿಸ್ಥಿತಿ ಅಂತ ಹೇಳಬೇಕಾಗುತ್ತೆ. ಸದ್ಯ ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡೋ ಮೂಲಕ ಮತ್ತೊಮ್ಮೆ ಸರ್ಕಾರವನ್ನ ಬಡಿದೆಬ್ಬಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.
ನಮ್ಮ ನೀರು ನಮ್ಮ ಹಕ್ಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಸತತವಾಗಿ ಧ್ವನಿ ಎತ್ತಿದ್ರು, ಪ್ರತಿಭಟನೆ ಮಾಡಿದ್ರು ಕೂಡ ಬೆಳಗ್ಗೆ ಗೇಟ್ ಕ್ಲೋಸ್ ಇದೆ, ನೀರು ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ ಅಧಿಕಾರಿಗಳು. ಆದ್ರೆ ರಾತ್ರೋರಾತ್ರಿ ಗೇಟ್ ಓಪನ್ ಮಾಡಿ ತೆಲಂಗಾಣಕ್ಕೆ ಕಳ್ಳ ಮಾರ್ಗದಲ್ಲಿ ನೀರು ಹರಿಸಲಾಗ್ತಾ ಇದೆ. ಇದು ಆ ಭಾಗದ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಗಲು ಗೇಟ್ ಕ್ಲೋಸ್ ಆಗಿರುತ್ತೆ, ರಾತ್ರಿ ತೆಲಂಗಾಣಕ್ಕೆ ನೀರು ಬಿಡಲಾಗ್ತಾ ಇದೆ. ಗೂಗಲ್ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ನೀರು ಬಿಡುಗಡೆಯಾಗಿದೆ. ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕಿನ ಕಂದ್ರಾಪುರ ಬಳಿ ಇರುವಂತಹ ಬ್ಯಾರೇಜ್ನಲ್ಲಿ ರಾತ್ರಿ ಹೊತ್ತು ಗೇಟ್ ಓಪನ್ ಮಾಡಿ ರಾತ್ರೋರಾತ್ರಿ ನೀರನ್ನ ತೆಲಂಗಾಣಕ್ಕೆ ಹರಿಸಲಾಗ್ತಾ ಇದೆ. ಸರಿಸುಮಾರು 1,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ ಬಿಡುಗಡೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕರ್ನಾಟಕದಲ್ಲೇ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿರುವಂತಹ ಸಂದರ್ಭದಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಮ್ಮದೇ ಸರ್ಕಾರ ಇರುವಂತಹ ತೆಲಂಗಾಣಕ್ಕೆ ನೀರನ್ನು ಹರಿಬಿಡಲಾಗ್ತಾ ಇರುವಂತದ್ದು. ಯಾದಗಿರಿ ಜಿಲ್ಲೆಯ ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ 1.27 ಟಿಎಂಸಿ ನೀರನ್ನು ಈಗ ಹರಿಬಿಡಲಾಗ್ತಾ ಇರುವಂತದ್ದು. ಸದ್ಯ ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇರುವಂತದ್ದು ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿರುವಂತಹ ವಡಗೇರಾ ತಾಲೂಕಿನ ಗೂಗಲ್ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಸುಮಾರು 64 ಗೇಟ್ಗಳಿಂದ ಅಂತಂದ್ರೆ ಈ ಒಂದು ನೀರನ್ನು ಹರಿಬಿಡಲಾಗ್ತಿರುವಂತ ಅನ್ನುವಂತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಖಚಿತ ಮಾಹಿತಿ ಇತ್ತು. ಇವತ್ತು ರಿಪಬ್ಲಿಕ್ ಕನ್ನಡ ಖುದ್ದು ಇದೇ ಒಂದು ಸ್ಥಳಕ್ಕೆ ಬಂದು ಈ ಒಂದು ನೀರನ್ನು ನಿಮಗೆ ತೋರಿಸ್ತಾ ಇರುವಂತದ್ದು ನೋಡ್ತಾ ಇರಬಹುದು. ಈ ಒಂದು ಕೆಲವೊಂದಿಷ್ಟು ದೃಶ್ಯಾವಳಿಗಳನ್ನ ಇಲ್ಲಿ ನಮಗೆ ತೋರಿಸಲು ಕಷ್ಟ ಆಗುತ್ತೆ. ಯಾಕಂತಂದ್ರೆ ಸುಮಾರು ಕಗ್ಗತ್ತಲಿರೋದ್ರಿಂದ ಒಂದೇ ಒಂದು ಗೇಟ್ಗಳಲ್ಲಿ ಹೋಗ್ತಾ ಇರುವಂತಹ ನೀರನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರಬಹುದು. ಈ ಒಂದು ನೀರನ್ನ ನಮ್ಮ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ತೆಲಂಗಾಣಕ್ಕೆ ಕೊಡೋದಕ್ಕೆ ಮುಂದಾಗಿರುವಂತದ್ದು ಸಾಕಷ್ಟು ಶೋಚನೀಯ ಪರಿಸ್ಥಿತಿ ಅಂತ ಹೇಳಬೇಕಾಗುತ್ತೆ. ಯಾಕಂತಂದ್ರೆ ರಾಜ್ಯದಲ್ಲಿ ತೀವ್ರ ಆಕ್ರೋಶಗಳು ಭುಗಿಲೇಳ್ತಾ ಇದ್ದಂತೆ ರಾಜ್ಯ ಸರ್ಕಾರ ರಾತ್ರೋರಾತ್ರಿ ತೆಲಂಗಾಣಕ್ಕೆ ನೀರನ್ನು ಕೊಡ್ತಾ ಇರುವಂತದ್ದು ಎಷ್ಟು ಸಮಂಜಸ ಅನ್ನುವಂತ ಪ್ರಶ್ನೆ ಸಹ ಇಲ್ಲಿ ಮೂಡ್ತಾ ಇರುವಂತದ್ದು. ಯಾಕಂತಂದ್ರೆ ನಿನ್ನೆಯಿಂದಲೂ ಸಹ ಬಿಜೆಪಿಯ ಮಾಜಿ ಸಚಿವ ರಾಜುಗೌಡ ಈ ಒಂದು ವಿಚಾರವನ್ನ ಪ್ರಸ್ತಾಪನೆ ಮಾಡಿದ್ರು. ಈ ಒಂದು ವಿಚಾರ ಸಾಕಷ್ಟು ರಾಜ್ಯದಾದ್ಯಂತ ಸದ್ದು ಮಾಡಿತ್ತು. ಈ ಬೆನ್ನಲ್ಲೇ ಇವತ್ತು ರಾಜ್ಯ ಸರ್ಕಾರ ರಾತ್ರೋರಾತ್ರಿ ಅಂದ್ರೆ ಕದ್ದು ಮುಚ್ಚಿ ಈ ಒಂದು ನೀರನ್ನು ತೆಲಂಗಾಣಕ್ಕೆ ಕೊಡ್ತಾ ಇರುವಂತದ್ದು ಸಾಕಷ್ಟು ಶೋಚನೀಯ ಪರಿಸ್ಥಿತಿ ಅಂತ ಹೇಳಬೇಕಾಗುತ್ತೆ. ಸದ್ಯ ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡುವ ಮೂಲಕ ಮತ್ತೊಮ್ಮೆ ಸರ್ಕಾರವನ್ನ ಬಡಿದೆಬ್ಬಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನಮ್ಮ ನೀರು ನಮ್ಮ ಹಕ್ಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಸತತವಾಗಿ ಧ್ವನಿ ಎತ್ತಿದ್ರು, ಪ್ರತಿಭಟನೆ ಮಾಡಿದ್ರು ಕೂಡ ಬೆಳಗ್ಗೆ ಗೇಟ್ ಕ್ಲೋಸ್ ಇದೆ, ನೀರು ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ ಅಧಿಕಾರಿಗಳು. ಆದ್ರೆ ರಾತ್ರೋರಾತ್ರಿ ಗೇಟ್ ಓಪನ್ ಮಾಡಿ ತೆಲಂಗಾಣಕ್ಕೆ ಕಳ್ಳ ಮಾರ್ಗದಲ್ಲಿ ನೀರು ಹರಿಸಲಾಗ್ತಾ ಇದೆ. ಇದು ಆ ಭಾಗದ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಗಲು ಗೇಟ್ ಕ್ಲೋಸ್ ಆಗಿರುತ್ತೆ, ರಾತ್ರಿ ತೆಲಂಗಾಣಕ್ಕೆ ನೀರು ಬಿಡಲಾಗ್ತಾ ಇದೆ. ಗೂಗಲ್ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ನೀರು ಬಿಡುಗಡೆಯಾಗಿದೆ. ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕಿನ ಕಂದ್ರಾಪುರ ಬಳಿ ಇರುವಂತಹ ಬ್ಯಾರೇಜ್ನಲ್ಲಿ ರಾತ್ರಿ ಹೊತ್ತು ಗೇಟ್ ಓಪನ್ ಮಾಡಿ ರಾತ್ರೋರಾತ್ರಿ ನೀರನ್ನ ತೆಲಂಗಾಣಕ್ಕೆ ಹರಿಸಲಾಗ್ತಾ ಇದೆ. ಸರಿಸುಮಾರು 1,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ ಬಿಡುಗಡೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕರ್ನಾಟಕದಲ್ಲೇ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿರುವಂತಹ ಸಂದರ್ಭದಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಮ್ಮದೇ ಸರ್ಕಾರ ಇರುವಂತಹ ತೆಲಂಗಾಣಕ್ಕೆ ನೀರನ್ನು ಹರಿಬಿಡಲಾಗ್ತಾ ಇರುವಂತದ್ದು. ಯಾದಗಿರಿ ಜಿಲ್ಲೆಯ ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ 1.27 ಟಿಎಂಸಿ ನೀರನ್ನು ಈಗ ಹರಿಬಿಡಲಾಗ್ತಾ ಇರುವಂತದ್ದು. ಸದ್ಯ ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇರುವಂತದ್ದು ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿರುವಂತಹ ವಡಗೇರಾ ತಾಲೂಕಿನ ಗೂಗಲ್ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಸುಮಾರು 64 ಗೇಟ್ಗಳಿಂದ ಅಂತಂದ್ರೆ ಈ ಒಂದು ನೀರನ್ನು ಹರಿಬಿಡಲಾಗ್ತಿರುವಂತ ಅನ್ನುವಂತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಖಚಿತ ಮಾಹಿತಿ ಇತ್ತು. ಇವತ್ತು ರಿಪಬ್ಲಿಕ್ ಕನ್ನಡ ಖುದ್ದು ಇದೇ ಒಂದು ಸ್ಥಳಕ್ಕೆ ಬಂದು ಈ ಒಂದು ನೀರನ್ನು ನಿಮಗೆ ತೋರಿಸ್ತಾ ಇರುವಂತದ್ದು ನೋಡ್ತಾ ಇರಬಹುದು. ಈ ಒಂದು ಕೆಲವೊಂದಿಷ್ಟು ದೃಶ್ಯಾವಳಿಗಳನ್ನ ಇಲ್ಲಿ ನಮಗೆ ತೋರಿಸಲು ಕಷ್ಟ ಆಗುತ್ತೆ. ಯಾಕಂತಂದ್ರೆ ಸುಮಾರು ಕಗ್ಗತ್ತಲಿರೋದ್ರಿಂದ ಒಂದೇ ಒಂದು ಗೇಟ್ಗಳಲ್ಲಿ ಹೋಗ್ತಾ ಇರುವಂತಹ ನೀರನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರಬಹುದು. ಈ ಒಂದು ನೀರನ್ನ ನಮ್ಮ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ತೆಲಂಗಾಣಕ್ಕೆ ಕೊಡೋದಕ್ಕೆ ಮುಂದಾಗಿರುವಂತದ್ದು ಸಾಕಷ್ಟು ಶೋಚನೀಯ ಪರಿಸ್ಥಿತಿ ಅಂತ ಹೇಳಬೇಕಾಗುತ್ತೆ. ಯಾಕಂತಂದ್ರೆ ರಾಜ್ಯದಲ್ಲಿ ತೀವ್ರ ಆಕ್ರೋಶಗಳು ಭುಗಿಲೇಳ್ತಾ ಇದ್ದಂತೆ ರಾಜ್ಯ ಸರ್ಕಾರ ರಾತ್ರೋರಾತ್ರಿ ತೆಲಂಗಾಣಕ್ಕೆ ನೀರನ್ನು ಕೊಡ್ತಾ ಇರುವಂತದ್ದು ಎಷ್ಟು ಸಮಂಜಸ ಅನ್ನುವಂತ ಪ್ರಶ್ನೆ ಸಹ ಇಲ್ಲಿ ಮೂಡ್ತಾ ಇರುವಂತದ್ದು. ಯಾಕಂತಂದ್ರೆ ನಿನ್ನೆಯಿಂದಲೂ ಸಹ ಬಿಜೆಪಿಯ ಮಾಜಿ ಸಚಿವ ರಾಜುಗೌಡ ಈ ಒಂದು ವಿಚಾರವನ್ನ ಪ್ರಸ್ತಾಪನೆ ಮಾಡಿದ್ರು. ಈ ಒಂದು ವಿಚಾರ ಸಾಕಷ್ಟು ರಾಜ್ಯದಾದ್ಯಂತ ಸದ್ದು ಮಾಡಿತ್ತು. ಈ ಬೆನ್ನಲ್ಲೇ ಇವತ್ತು ರಾಜ್ಯ ಸರ್ಕಾರ ರಾತ್ರೋರಾತ್ರಿ ಅಂದ್ರೆ ಕದ್ದು ಮುಚ್ಚಿ ಈ ಒಂದು ನೀರನ್ನು ತೆಲಂಗಾಣಕ್ಕೆ ಕೊಡ್ತಾ ಇರುವಂತದ್ದು ಸಾಕಷ್ಟು ಶೋಚನೀಯ ಪರಿಸ್ಥಿತಿ ಅಂತ ಹೇಳಬೇಕಾಗುತ್ತೆ. ಸದ್ಯ ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡುವ ಮೂಲಕ ಮತ್ತೊಮ್ಮೆ ಸರ್ಕಾರವನ್ನ ಬಡಿದೆಬ್ಬಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.